ನಾನು ಹಿಂಗೆ ಬೀಸ್ನಳ್ಳಿಗೆ ನಮ್ಮ ಅತ್ತೆನ ಬಿಟ್ಕೊಡಕ್ಕೆ ಹೋಗಿದ್ದೆ. ಅಲ್ಲಿ ಅಡಿಕೆ ಎಲ್ಲ ಕೀಳೋರು ಅವರ ಸ್ವಂತ ತಂಗಿಯಾದ ಪ್ರೇಮ ವೈಭವ್ ಗೌಡ, ಇನ್ನು ಅವರ ತೋಟ ಮಾಡ್ಕೊಂಡಿರೋ ಸಹೋದ್ಯೋಗಿ ಎಲ್ಲರೂ ಹಿಡ್ಕೊಂಡು ನಮ್ಮ ಅತ್ತೆನ ಹೊಡೆದ್ರು. ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೀಚನಹಳ್ಳಿ ಗ್ರಾಮದಲ್ಲಿ ಮಹಿಳೆಯ ಮೇಲೆ 4 ಮನಬಂದಂತೆ ಉರುಳಾಡಿಸಿಕೊಂಡು ಕಾಲಿನಿಂದ ತೊಳೆದು ಮಚ್ಚಿನಿಂದ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಬೀಚನಹಳ್ಳಿ ಗ್ರಾಮದ ಆರ್ಟಿಐ ಕಾರ್ಯಕರ್ತ ದಿವಂಗತ ಕಿರಣ್ ಕುಮಾರ್ ಅವರ ಕೊಲೆಯ ಕೇಸು ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದ್ದು, ಹಲ್ಲೆಗೊಳಗಾದ ಮಹಿಳೆಯನ್ನ ಕೊಲೆಯಾದ ಆರ್ಟಿಐ ಕಾರ್ಯಕರ್ತ ಕಿರಣ್ ಕುಮಾರ್ ಅವರ ಹೆಂಡತಿಯಾದ 29 ವರ್ಷದ ದಿವ್ಯಾ ಎಂದು ತಿಳಿದು ಬಂದಿದೆ. ಕಿರಣ್ ಕುಮಾರ್ ಹಾಗೂ ಸಹೋದರನ ಜಮೀನಿನಲ್ಲಿ ಬೆಳೆದಿರುವ ಅಡಿಕೆ ಫಸಲಿನ ಭಾಗದ ವಿಚಾರವಾಗಿ ಜಗಳವಾಗಿದ್ದು, ಅಡಿಕೆ ಕೊಯ್ಲು ಕೀಳಲು ಬಂದಿದ್ದ ಚೇಣಿ ಮಾಡಿಕೊಂಡಿದ್ದ ಗುಬ್ಬಿ ತಾಲೂಕಿನ ಮಳೆಕಳ್ಳಳ್ಳಿ ಗ್ರಾಮದ ಕುಮಾರ್ ಎಂಬುವರಿಗೆ ಅಡಿಕೆ ತೋಟದಲ್ಲಿ ಜಗಳವಾಗಿದ್ದು, ಮೊದಲಿಗೆ ಈ ಕುಮಾರ್ ದಿವ್ಯಾರವರನ್ನು ಹಿಡಿದು ಎಳೆದಾಡಿದ್ದು, ಜಗಳವಾಡುವ ಸಮಯಕ್ಕೆ ದಿವ್ಯಾರವರ ತಂಗಿಯಾದ ಪ್ರಿಯಾ, ತಂಗಿಯ ಮಗನಾದ ವೈಭವ್ ಗೌಡ ಮತ್ತು ದೇವಮ್ಮ ಎಂಬುವರು ಸ್ಥಳದಲ್ಲಿಯೇ ಈಕೆಯನ್ನ ಕೆಳಕ್ಕೆ ಬೀಳುವಂತೆ ನೂಕಿ ಮನಬಂದಂತೆ ಕಾಲಿನಿಂದ ತೊಳೆದು ಪ್ರಿಯರವರಿಗೆ ತಮ್ಮ ಕೈಯಲ್ಲಿದ್ದ ಕುಡುಗೋಲಿನಿಂದ ಹಲ್ಲೆ ಮಾಡಿದ್ದಾರೆ. ಈ ಜಗಳವನ್ನು ಬಿಡಿಸಲು ಹೋದ ದಿವ್ಯಾರವರ ಸಂಬಂಧಿ ಭರತ್ ಎಂಬ ಹುಡುಗನ ಮೇಲೂ ಹಲ್ಲೆ ನಡೆಸಿ ಕುತ್ತಿಗೆ ಭಾಗಕ್ಕೆ ನೋವುಂಟು ಮಾಡಿದ್ದಾರೆ. ಗಾಯಗೊಂಡು ಬಿದ್ದಿದ್ದ ದಿವ್ಯಾರನ್ನ ಭರತ್ ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಬಗ್ಗೆ ಗಾಯಗೊಂಡಿರುವ ದಿವ್ಯಾ ಹಾಗೂ ಭರತ್ ನಮ್ಮ ತುಮಕೂರು ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ. ಯಾವೂರು? ಏನಿದೆ ಗಲಾಟೆ? ಅಡಿಕೆ ಚೇಣಿ ಕೀಳ್ತಾ ಇದ್ರು. ಅದೇ ನನ್ನ ಗಂಡ ಇಲ್ಲ ಅಂತ ಹೇಳಿ ನಾನು ಕೇಳಬೇಕು ಅಂತ ತಕರಾರು ಮಾಡಿದ್ದಕ್ಕೆ ನನ್ನ ತಂಗಿ ಏಕಾಏಕಿ ಮಚ್ ತಗೊಂಡು ಬಂದು ನನ್ನ ತಂಗಿ ಮಗ ನೂಕ್ಬಿಟ್ಟ ಕೊಚ್ಚೆ ಒಳಿಕೆ ಅಮ್ಮಕೊಂತಿದ್ದಂಗೆ ಅವಳು ಮಚ್ಚು ಇಡೀಲಿ ಹೊಡೆದ್ಬಿಟ್ಟು ಸರ್, ತಲೆಗೆ ಹೊಡೆದ್ಲು, ಕಾಲಿಗೆ ರೀಸರ್ಚ್ ಮಾಡೋ ಜಾಗಕ್ಕೆಲ್ಲ ಹೊಡೆದ್ಬಿಟ್ಟಿದ್ದಾಳೆ. ಆಗ್ತಿಲ್ಲ ಸರ್. ಎಷ್ಟು ಜನ ಇದೆ? ಅಡಿಕೆ ಚೇಣಿ ಅವ್ರನ್ನ 10 ಜನ. ಇವರು ನನ್ನ ತಂಗಿ ಪ್ರಿಯಾ, ನನ್ನ ತಂಗಿ ಮಗ ವೈಭವ್, ಮತ್ತೆ ನಮ್ಮ ಅಜ್ಜಿ ಚಿಕ್ಕಮ್ಮ ದೇವಮ್ಮ ಅಂತ. ಮಚ್ಚಲೆಲ್ಲ ಅಲ್ಲೇ ಮಾಡಿದ್ದಾರೆ. ಮಚ್ಚಲ್ಲೇ ಹೊಡೆದಿದ್ದು ಸರ್, ಇನ್ನೇಂದ್ರಲ್ಲೂ ಹೊಡೆದಿಲ್ಲ. ಮಚ್ಚಲ್ಲೇ ಹೊಡೆದಿರೋದು. ಫುಲ್ ಕೈ ಎತ್ತಕ್ಕಾಗ್ತಿಲ್ಲ, ಬುರುಡೆ ಓಪನ್ ಆಗಿದೆ. ನನ್ನ ಹೆಸರು ಭರತ್ ಕುಮಾರ್ ಅಂತ. ನನ್ನದು ಊರು ಉಲ್ಲೇಕೆರೆ. ನಾನು ಹಿಂಗೆ ಬೀಸ್ನಳ್ಳಿಗೆ ನಮ್ಮ ಅತ್ತೆನ ಬಿಟ್ಕೊಡಕ್ಕೆ ಹೋಗಿದ್ದೆ. ಅಲ್ಲಿ ಅಡಿಕೆ ಎಲ್ಲ ಕೀಳೋರು ಅವರ ಸ್ವಂತ ತಂಗಿಯಾದ ಪ್ರೇಮ ವೈಭವ್ ಗೌಡ, ಇನ್ನು ಅವರ ತೋಟ ಮಾಡ್ಕೊಂಡಿರೋ ಸಹೋದ್ಯೋಗಿ ಎಲ್ಲರೂ ಹಿಡ್ಕೊಂಡು ನಮ್ಮ ಅತ್ತೆನ ಹೊಡೆದ್ರು. ಆದರೆ ನಾನು ಹೋಗ್ಬೇಕಾದ್ರೆ ನನ್ನ ಎಳ್ಕೊಂಡು ಕುತ್ತಿಗೆ ಎಲ್ಲ ಇಸ್ಕಿ, ಅವ್ರ ಮಗ ವೈಭವ್ ಗೌಡ ಕುತ್ತಿಗೆ ಎಲ್ಲ ಇಸ್ಕಿ ನನಗೂ ದೆಬ್ಬೆಲೆಲ್ಲ ಹೊಡೆದವನೆ. ಇಲ್ಲಿ ಈ ಕುತ್ತಿಗೆ ಇಸ್ಕೊಂಡು ಫುಲ್ ಇಸ್ಬಿಟ್ಟಿತ್ತು ಸರ್. ಸಿಕ್ಕಿದ್ರೆ ಕೊಲೆ ಮಾಡ್ತೀನಿ, ಸುಳೆ ಮಗನೇ, ಹಿಂಗೆ ಅಂತ ಬೆದರಿಕೆ ಬೇರೆ ಹಾಕೊಂಡು ನನಗೆ. ಎಷ್ಟು ಜನ ಇದ್ರಪ್ಪ ಅವರು? ಒಟ್ಟು 10 ಜನ ಇದ್ರು ಸರ್. ಅರ್ಕಿನ ಚೇಣಿ ಸೇರಿ ಎಲ್ಲ 10 ಜನ ಇದ್ರು ಟೋಟಲ್. ಒಂದು 13 ಜನ ಇದ್ರು ಟೋಟಲ್. ಏನ್ರಲ್ಲಿ ಹೊಡೆದ್ರು? ಅವ್ರು ನಮ್ಮ ಅತ್ತೆಗೆ ಕುಡ್ಲಲ್ಲಿ ಹೊಡೆದಿರೋದು, ಮುಚ್ಕುಡ್ಲಲ್ಲಿ. ನಿನ್ಗೇನ್ರಲ್ಲಿ ಹೊಡೆದ್ರು? ನನಗೆ ದೆಬ್ಬೆಲೆ ಸರ್. ನಮ್ಮ ಸ್ವಂತ ಅತ್ತೆಯಾದ ತಂಗಿನೇ ಸ್ವಂತ ತಂಗಿಯನ್ನೇ ಕುಡ್ಲಲ್ಲಿ ಹೊಡೆದಿದ್ದಾಳೆ. ಕತ್ತಿಗೆ, ಹಣೆಗೆ, ಕತ್ತಿಗೆ, ಹೊಟ್ಟೆ ಭಾಗಕ್ಕೆಲ್ಲ ಹೊಡೆದಿದ್ದಾಳೆ. ಕೆಟ್ಟ ಮಾತ್ರ ಎಲ್ಲ ಬೈದಾನೆ. ಮಗನ ಹೆಸರು ವೈಭವ್ ಗೌಡ ಅಂತ. ನನ್ನ ಬೈದಾನೆ, ನಮ್ಮ ಅತ್ತೆನೂ ಬೈದಾನೆ, ನಮ್ಮ ತಾತರನ್ನೆಲ್ಲ ಬೈದಾನೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.